ಶಕ್ತಿನಗರದ ಕಾರ್ಯಕ್ರಮವೊಂದರಲ್ಲಿ ನಡೆದ ಘಟನೆಗೆ ಸಂಬಂಧಿಸಿ ಶಾಸಕರು ಹಾಗೂ ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಖಲಾದ ಸುಳ್ಳು ಪ್ರಕರಣದ ವಿರುದ್ಧ ಅಧಿವೇಶನದಲ್ಲೂ ವಿಷಯ ಪ್ರಸ್ತಾಪವಾಗಿ ರಾಜ್ಯ ಬಿಜೆಪಿ ನಾಯಕರು ಕಾಮತ್ ಬೆಂಬಲಕ್ಕೆ ನಿಂತರು. ಬಿಜೆಪಿ ಹಿರಿಯ ಶಾಸಕರಾದ ಅರವಿಂದ್ ಬೆಲ್ಲದ್ ವಿಷಯ ಪ್ರಸ್ತಾಪಿಸಿ ಶಾಸಕ ಕಾಮತ್ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿರುವುದನ್ನು ಖಂಡಿಸಿದರು. ನಂತರ ಮಾತನಾಡಿದ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರು, ದಿನಕ್ಕೆ 10 ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಶಾಸಕರುಗಳ ಮೇಲೆ ಈ ರೀತಿಯಾಗಿ ಸುಳ್ಳು ಪ್ರಕರಣಗಳು ದಾಖಲಾಗುತ್ತಾ ಹೋದರೆ ಇನ್ನು ಮೇಲೆ ಯಾವ ಕಾರ್ಯಕ್ರಮಕ್ಕೂ ಹೋಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ಯ ಅಧ್ಯಕ್ಷರೇ, ನಮ್ಮ ಸದನದ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಮೇಲೆ ಒಂದು ಎಫ್ಐಆರ್ ಅನ್ನು ದರ್ಜೆ ಮಾಡಲಾಗಿದೆ. ಏನು ವಿಷಯ? ಅವ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ರು ಅಂತೇಳಿ ಯಾವುದೇ ರೀತಿಯ ಹಿಂದೆ ಮುಂದೆ ಅದ್ರ ಬಗ್ಗೆ ವಿಚಾರಣೆ ಮಾಡದೆ ಒಬ್ಬ ಶಾಸಕರ ಮೇಲೆ ಈ ರೀತಿ ಎಫ್ಐಆರ್ ಮಾಡ್ತಾರಂದ್ರೆ ಸರ್ಕಾರದ ಉದ್ದೇಶ ಏನು ದಮನ ನೀತಿ ಅನುಸರಿಸಬೇಕಂತ ನೀವು ಮಾಡಿದಿರಿ? ಪ್ರಶ್ನೆ ಕೇಳಿ. ಅಲ್ಲ, ಪ್ರಶ್ನೆ ಏನಿಲ್ಲ, ಪ್ರಶ್ನೆನೇ ಇದೆ. ನಮ್ದು ಇದೇ ದೊಡ್ಡ ವಿಷಯ. ಈಗ ವೇದವ್ಯಾಸ್ ಕಾಮತ್ ಅಂತ ಜಿಲ್ಲಾ ಶಾಸಕರ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು? ಕಾರ್ಯಕ್ರಮಕ್ಕೆ ಹೋಗಂಗಿಲ್ವಾಗಾರೆ ಶಾಸಕ? ಹೋಮ್ ಮಿನಿಸ್ಟರ್ ನಾಳೆ ಈಗ ಆಗಲ್ಲ ಸರ್. ಯಾರಾಗಾರ ನಾಳೆ ನಮ್ಮ ಮೇಲೆ ಅಫೇರ್ ಮಾಡ್ತೀರಿ ನೀವು? ಹಾಗಾದ್ರೆ ಇದಕ್ಕೆ ಕೊಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಉತ್ತರ ಆಮೇಲೆ ಕೊಡೋದು ಸರ್. ಉತ್ತರ ಆಯ್ತಲ್ಲ, ಉತ್ತರ ಕೊಡೋದು ಗೊತ್ತಿದೆ. ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ. ಅಧ್ಯಕ್ಷ ಅಲ್ಲ, ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟಿಗೆ ನಾನು ಸದನ ಬಿಟ್ಟು ಹೊರಗಡೆ ಹೋಗ್ತೀನಿ. ಆಯ್ತು, ಅಂತ ತಪ್ಪನ್ನ ಮಾಡದೆ ಎಫ್ಐಆರ್ ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ, ಬಿಜೆಪಿ ಶಾಸಕನಂತನ? ಆಯ್ತು. ಧಾರ್ಮಿಕ ಕಾರ್ಯಕ್ರಮ ಮುಗಿಸಿ ಮರಳುವ ಸಂದರ್ಭದಲ್ಲಿ ಅಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ನನಗೆ ಗೇರಾವು ಹಾಕಲು ಯತ್ನಿಸಿದ್ದು ಮಾತ್ರವಲ್ಲದೆ ನನ್ನ ಜೊತೆಗಿದ್ದ ಪರಿಶಿಷ್ಟ ಸಮುದಾಯದ ಬಂಧುವೊಬ್ಬನ ಮೇಲೆ ಹಲ್ಲೆ ನಡೆಸಿ ನಮ್ಮ ಮೇಲೆಯೇ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದು ಶಾಸಕ ಕಾಮತ್ ಅವರು ಸದನದಲ್ಲಿ ಹೇಳಿದರು. ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು? ವೇದಿಕೆಯಿಂದ ಎಳೆದೋದವರು. ಅವ್ರ ಮೇಲೆ ಎಫ್ಐಆರ್ ಹಾಕಬೇಕಿತ್ತಲ್ಲ, MLC ಅವರ ಮೇಲೆ ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದು, ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದ್ಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ. ಹೊಡೆದವನು ಪೆಡ್ತಿಂದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು. ಹೊಡೆದವನು ಹೋಗಿ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿ ಎಫ್ಐಆರ್ ಕೊಡ್ತಾನೆ, ಶಾಸಕರು ಹೊಡೆದಿದ್ದಾರೆ ಅಂತೇಳಿ. ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾನೆ. ನಾನು ಒಂದು ಕೇಳುದು, ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು, ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಿದ್ದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ, ಅದ್ರ ಏನಾದ್ರೂ ಒಂದು CCTV ಫುಟೇಜ್ಗಳು ಇದೆಯಾ? ಒಂದು ಶಾಸಕ ಸಾರ್ವಜನಿಕವಾಗಿ 100-200 ಜನರು ಇರುವಾಗ ಹೊಡಿತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹೊಡಿಯದೆ ನನ್ನ ಮೇಲೆ ಎಫ್ಐಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ಹೊಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೀಗ. ಆಯ್ತು ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ನೀವು ಸಮಾಧಾನ ಗಡ್ಬಡಿ ಮಾಡ್ಬೇಡಿ. ಈಗ ಅರ್ಥ ಆಗ್ತದೆ, ಮಾತಾಡ್ತಿದ್ದೆ. 4ನೇ ಎಫ್ಐಆರ್ ಆಯ್ತು. ಹರೀಶ್ ಪುಂಜ ಅವ್ರ ಮೇಲೆ 3-4 ಆಗಿದೆ, ಭರತ್ ಶೆಟ್ಟರ್ ಮೇಲೆ ಆಗಿದೆ. ಈ ಎಫ್ಐಆರ್ ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್? ಅಂತಿಮವಾಗಿ ಗೃಹ ಸಚಿವರು ಈ ಬಗ್ಗೆ ಸಂಪೂರ್ಣ ವರದಿ ತರಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸದನಕ್ಕೆ ಭರವಸೆ ನೀಡಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಂಗಳೂರು.